ಹಲೋ, ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ. ವೀಕ್ಷಕರಿಗೆ ಶುಭಾಶಯಗಳು. ಈಗಾಗಲೇ ನಾನು 35ನೇ ಎಪಿಸೋಡನ್ನು ನಿರ್ಮಾಣ ಮಾಡುತ್ತಿದ್ದೇನೆ. ಕಳೆದ ಎಪಿಸೋಡಿನಲ್ಲಿ ನಾನು ಪೂರ್ವದ ರಸ್ತೆಯ ಕುತ್ತಿನ ಬಗ್ಗೆ ಸವಿಸ್ತರವಾಗಿ ಹೇಳಿದ್ದೇನೆ. ಅದರಲ್ಲಿ ಏನಾದರೂ ಮತ್ತೆ ಮಾಹಿತಿ ಬೇಕಾದರೆ ನನಗೆ ಕಾಮೆಂಟ್ಸ್ ಮುಖಾಂತರ ಹೇಳಿ, ಇಲ್ಲ ನೇರವಾಗಿ ನನ್ನನ್ನು ಸಂಪರ್ಕಿಸಿ. ಉಳಿದ ವಿಷಯದ ಬಗ್ಗೆ ನಾನು ಹೇಳುತ್ತೇನೆ. ಯಾವುದೇ ವಿಷಯವು ವಾಸ್ತುಶಾಸ್ತ್ರ ಎನ್ನುವುದು ಕೇವಲ ಒಂದೇ ಸಲ ತಾವು ವೀಕ್ಷಿಸಿದರೆ ಕೇಳಿದರೆ ಸರಿಯಾದ ಮಾಹಿತಿಯು ಸಿಗುವುದಿಲ್ಲ. ಅದಕ್ಕೆ ತಾವು ಅದನ್ನು ಪುನಃ ಪುನಃ ನೋಡಿಕೊಂಡು ಕೇಳಿಕೊಂಡು ಕೆಲವೊಂದು ನಿಮ್ಮ ಮನೆಯ ತಪ್ಪು ತಡಿಗಳನ್ನು ತಿದ್ದಿಕೊಂಡರೆ ಒಳ್ಳೆಯ ಸುಖ ಜೀವನವಾಗಿ ಭಾವಿಸುತ್ತೀರೆಂದು ನಾನು ಭಾವಿಸುತ್ತೇನೆ. ಅದಕ್ಕೆ ಈಗಾಗಲೇ 35ನೇ ಎಪಿಸೋಡನ್ನು ಈಗ ತಮ್ಮ ಮುಂದೆ ಪ್ರಸಾರ ಮಾಡುತ್ತಿದ್ದೇನೆ. ಈಗ ಉದಾಹರಣವಾಗಿ ದಕ್ಷಿಣದ ನೈಋತ್ಯದ ರಸ್ತೆಯ ಕುತ್ತು. ಈಗಾಗಲೇ ಪೂರ್ವದ ಬಗ್ಗೆ ಹೇಳಿದ್ದೇನೆ. ಈಗ ದಕ್ಷಿಣದ ನೈಋತ್ಯದ ರಸ್ತೆಯ ಕುತ್ತು. ಸಾಮಾನ್ಯವಾಗಿ ದಕ್ಷಿಣ ಅಭಿಮುಖವಾಗಿ ರಸ್ತೆ ಇರುವಂಥ ಮನೆಯಲ್ಲಿ ನಿವೇಶನಗಳನ್ನು ಕೊಂಡುಕೊಳ್ಳುವುದುಂಟು. ಅಲ್ಲಿ ಏನಾಗುತ್ತದೆ ಅಂತಂದರೆ, ಅಲ್ಲೊಂದು ಮನೆಯ ಮುಂದೆ ದಕ್ಷಿಣದ ಪೂರ್ವ ಮತ್ತು ಪಶ್ಚಿಮವಾಗಿ ಒಂದು ರಸ್ತೆಯು ಹೋಗಿರುವುದು ಸಾಮಾನ್ಯ. ಆದರೆ ಅದೇ ಮನೆಯಲ್ಲಿ ಇನ್ನೊಂದು ರಸ್ತೆ ದಕ್ಷಿಣದ ನೈಋತ್ಯಕ್ಕೆ ಹೋಗಿರುತ್ತದೆ. ಇದು ದಕ್ಷಿಣದ ನೈಋತ್ಯ ಕುತ್ತು ಎನ್ನುತ್ತಾರೆ. ಭಾಳ ಎಚ್ಚರಿಕೆಯಿಂದ ನೋಡಿಕೊಳ್ಳಿ. ಇದರ ಬಗ್ಗೆ ಎಷ್ಟೋ ಜನರಿಗೆ ಮಾಹಿತಿ ಇಲ್ಲ. ದಕ್ಷಿಣದ ನೈಋತ್ಯದ ಕುತ್ತು ರಸ್ತೆ ಎನ್ನುತ್ತಾರೆ. ಈ ಕುತ್ತು ಎನ್ನುವುದು ಬಹಳ ಜನರಿಗೆ ತಿಳಿದಿಲ್ಲ. ಏಕೆಂದರೆ ಮುಖ್ಯವಾಗಿ ಮನೆಗೆ ಇರುವುದೇ ರಸ್ತೆಯ ಕುತ್ತಿನ ಬಗ್ಗೆ, ರಸ್ತೆಯ ನಡೆಯ ಬಗ್ಗೆ. ಮನೆಯ ನೀನು ಎಷ್ಟೇ ಚೆನ್ನಾಗಿ ಕಟ್ಟಿದರೂ ನೀನು ಯಾವ ರೀತಿಯ ನಡಿಗೆ ಹೋಗುತ್ತಿದ್ದೆ ಎನ್ನುವುದರ ಮೇಲೆ ಇರುತ್ತದೆ. ನಿನ್ನ ಮನೆಗೆ ಯಾವ ರೀತಿಯ ನೋಟವಿರುತ್ತದೆ ಎಂಬುವುದರ ಮೇಲೆ ಒಳಿತು ಕೆಡುಕುಗಳು ಅಲ್ಲಿ ನಿನಗೆ ಆಗುತ್ತವೆ. ಒಳಿತು ಕೆಡುಕುಗಳಂತಂದರೆ, ನೀವು ಸಾಮಾನ್ಯವಾಗಿ ದಕ್ಷಿಣದ ಆಗ್ನೇಯ ರಸ್ತೆ ಇದ್ದರೆ ಒಳ್ಳೆಯ ಶುಭ ಫಲಗಳು ಸಿಗುತ್ತವೆ. ಆದರೆ ಅದೇ ದಕ್ಷಿಣದ ನೈಋತ್ಯದ ರಸ್ತೆಯ ಕುತ್ತು ಎನ್ನುತ್ತಾರೆ. ಈ ಕುತ್ತು ಇದ್ದದ್ದೇ ಆದರೆ ನೀವು ಅಲ್ಲಿ ವಾಸಿಸುವವರು ಅದೆಷ್ಟು ನಷ್ಟಗಳನ್ನು ಅನುಭವಿಸುತ್ತೀರೆಂದು ಆ ಭಗವಂತನೇವಲ್ಲ. ಅದಕ್ಕೆ ಅದೆಷ್ಟೋ ಕುಟುಂಬಗಳನ್ನು ನಾನು ನೋಡಿದ್ದೇನೆ. ಅಷ್ಟೊಂದು ತೊಂದರೆಯಲ್ಲಿ ತಾಪತ್ರೆಯಲ್ಲಿ ಇದ್ದಾರೆ. ಅದಕ್ಕೆ ಸ್ವಲ್ಪವಾದರೂ ತಾವು ತಿದ್ದಿಕೊಂಡು ಯಾವುದೇ ರೀತಿಯಲ್ಲಿ ಒಂದು ಮಾರ್ಪಾಡನ್ನು ಮಾಡಿಕೊಂಡು ಸುಖ ಜೀವನವನ್ನು ಅನುಭವಿಸಲೆಂದು ಈ ದಕ್ಷಿಣದ ನೈಋತ್ಯದ ಬಗ್ಗೆ ನಾನು ತಿಳಿ ಹೇಳುತ್ತೇನೆ. ಏನೆಂದರೆ, ನೀವು ದಕ್ಷಿಣದ ನಿಮ್ಮ ಸಂಪೂರ್ಣವಾದ ಭಾಗದಲ್ಲಿ ದಕ್ಷಿಣದ ಕುತ್ತು ಇರುವಂಥ ರಸ್ತೆಗೆ ಒಂದು ಚಿಕ್ಕದೊಂದು ರೂಮನ್ನು ನಿರ್ಮಿಸಬೇಕು. ಆ ಚಿಕ್ಕ ರೂಮು ಯಾವಾಗಲೂ ಅದರಲ್ಲಿ ಸಂಪೂರ್ಣವಾಗಿ ರಸ್ತೆಯ ಅಭಿಮುಖವಾಗಿ ನಿರ್ಮಿಸಬೇಕು. ಯಾವುದು ದಕ್ಷಿಣದ ನೈಋತ್ಯದ ರಸ್ತೆಯ ಅಭಿಮುಖವಾಗಿ ನಿರ್ಮಾಣ ಮಾಡಿ ಅದನ್ನು ಕಂಪೌಂಡು 4 ಭಾಗದಲ್ಲಿ ಕಂಪೌಂಡ್ ಅಂದರೆ ಒಂದು ಭಾಗ ಈಗಾಗಲೇ ನಿಮ್ಮ ಮನೆಯ ಕಂಪೌಂಡ್ ಇರುತ್ತದೆ. ಇನ್ನು ಉಳಿದ 3 ಭಾಗದ ಕಂಪೌಂಡುಗಳನ್ನು ನಿರ್ಮಿಸಿ ಅದರಲ್ಲಿ ನೀವು ಆ ಭಾಗದಿಂದ ಎಂದು ನೀವು ಹೊರ ಹೋಗುವುದು ಒಳ ಬರುವ ರೀತಿಯಲ್ಲಿ ಇರಬಾರದು. ಒಂದು ವೇಳೆ ಅಪ್ಪಿತಪ್ಪಿಯು ಆ ರೂಮಿನಿಂದ ನಿಮಗೆ ಒಳಬರಲಿಕ್ಕೆ ಒಂದು ಚಿಕ್ಕದೊಂದು ದ್ವಾರವನ್ನು ಸಹ ಇಡಬಾರದು. ಇದು ಬಹಳ ಎಚ್ಚರಿಕೆಯ ವಿಷಯ. ಒಂದು ವೇಳೆ ಡೋರು ಇಟ್ಟಿದ್ದೆ ಆದರೆ ಆ ರೂಮು ನೀವು ಯಾವುದೇ ಕಾರಣಕ್ಕೆ ಉಪಯೋಗ ಮಾಡಿಕೊಳ್ಳಬೇಕೆಂದಾಗ ಅಲ್ಲಿ ಅಂದರೆ ನಿಮ್ಮ ಮನೆಯ ಒಳಗಡೆ ಬರುವುದಕ್ಕೆ ಇನ್ನೊಂದು ಚಿಕ್ಕ ಬಾಗಿಲನ್ನು ಇಡಲೇಬಾರದು. ಇದು ಬಹಳ ಎಚ್ಚರಿಕೆ. ಎಷ್ಟೋ ಮಂದಿ ಈ ರೀತಿ ರೂಮುಗಳನ್ನು ನಿರ್ಮಿಸಿದ್ದುಂಟು. ಆದರೆ ಅವರು ಇನ್ನೂ ಒಂದು ಮಾಡುವ ತಪ್ಪೇನೆಂದರೆ, ಆ ಚಿಕ್ಕ ರೂಮಿನಿಂದ ನಿಮ್ಮ ಮುಖ್ಯ ಮನೆಗೆ ಬರುವುದಕ್ಕೆ ಒಂದು ಬಾಗಿಲನ್ನು ನಿರ್ಮಿಸುತ್ತಾರೆ. ಅದು ಎಂದು ಮಾಡಬಾರದು. ಅದಕ್ಕೆ ದಕ್ಷಿಣದ ನೈಋತ್ಯದ ಕುತ್ತು ಇರುವಂಥ ರೂಮ್ ಕುತ್ತಿರುವಂಥ ರಸ್ತೆಗೆ ತಾವು ಒಂದು ಚಿಕ್ಕ ರೂಮನ್ನು ನಿರ್ಮಾಣ ಮಾಡಿದರೆ ಈ ರೂಮಿಗೆ
ಮನೆಯ ಮುಖ್ಯ ಮನೆಗೆ ಬರುವುದಕ್ಕೆ ಬಾಗಿಲಂತೂ ಇರಲೇಬಾರದು. ನೀವು ಏನಿದ್ದರೂ ಹೊರಗಡೆಯಿಂದ ಹೋಗಬೇಕು. ಸಾಮಾನ್ಯವಾಗಿ ಆ ಸ್ಥಳವನ್ನು ಇತರರಿಗೆ ಮಾರಾಟ ಮಾಡಿದರೆ ಸಂಪೂರ್ಣವಾದ ದೋಷ ಮುಕ್ತವಾಗುತ್ತದೆ. ಒಂದು ವೇಳೆ ತಾವು ಮಾರಲಿಕ್ಕೆ ಇಷ್ಟಪಡದಿದ್ದರೆ ಅದನ್ನು ದಕ್ಷಿಣ ಆಗ್ನೇಯದ ಮುಖ್ಯ ದ್ವಾರದಿಂದ ಹೋಗಿ ಹೊರಭಾಗದಿಂದ ಆ ಮಳಿಗೆಗೆ ಹೋಗುವುದು ಬರುವುದು, ಆ ರೂಮಿಗೆ ಹೋಗುವುದು ಬರುವುದ ರೀತಿಯಿಂದ ನೀವು ಅಂಗಡಿಯನ್ನು ನಿರ್ಮಿಸಿಕೊಳ್ಳಬಹುದು. ಚಿಕ್ಕದಾದರೂ ಏನಾದರೂ ಮಾಡಿಕೊಳ್ಳಬಹುದು, ಯಾವುದಾದರೂ ರೀತಿಯದು. ಆದರೆ ತಾವು ಹೊರಗಡೆಯಿಂದ ಆ ಮನೆಗೆ ಬಂದು ಹೋಗಬೇಕು. ಎಲ್ಲಿ ದಕ್ಷಿಣದ ಆಗ್ನೇಯ ಗೇಟಿನಿಂದ ಬಂದು ನೈಋತ್ಯದಲ್ಲಿ ಆ ರೂಮ್ ಇರುತ್ತದಲ್ಲ, ಆ ರೂಮಿಗೆ ಆ ರೀತಿಯ ಪಶ್ಚಿಮದ ಭಾಗವಾಗಿ ನಡೆಯುವಂಥ ರಸ್ತೆಗೆ ಬಂದು ಆ ರೂಮನ್ನು ನೀವು ಏನಾದರೂ ಉಪಯೋಗ ಮಾಡಬಹುದು. ಆವಾಗ ನಿಮಗೆ ಒಳ್ಳೆಯ ಶುಭ ಫಲವನ್ನು ಕೊಡಬಹುದೆಂದು ಹೇಳುತ್ತೇನೆ. ಈ ಒಂದು ವೇಳೆ ನೀವು ಹಾಗೆ ದಕ್ಷಿಣದ ನೈಋತ್ಯದ ಕುತ್ತಿನ ಬಗ್ಗೆ ನಿರ್ಲಕ್ಷ್ಯ ಮಾಡಿ ಎಷ್ಟೋ ಮಂದಿ ಕೇವಲ ಕಂಪೌಂಡನ್ನೇ ಮನೆಗೆ ನಿರ್ಮಿಸಿಕೊಂಡು ಅದೆಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ನಾವು ನಮ್ಮ ಮನೆಗೆ ಎಲ್ಲ ರೀತಿಯಿಂದ ಕಂಪೌಂಡ್ ಕಟ್ಟಿದ್ದೇವೆ ಅನ್ನುವ ಜನರುಂಟು. ಆದರೆ ಅದು ಆ ರೀತಿಯಿಂದ ಇರುವಂಥ ದಕ್ಷಿಣದ ನೈಋತ್ಯದ ಕುತ್ತು ಬಹಳ ದುಷ್ಪರಿಣಾಮವನ್ನು ಬೀರುತ್ತದೆ. ಅದಕ್ಕೆ ಅಲ್ಲೊಂದು ಚಿಕ್ಕದಾದ ರೂಮು ನಿರ್ಮಾಣ ಮಾಡಲೇಬೇಕು. ನಿರ್ಮಾಣ ಮಾಡಿ ಅದಕ್ಕೆ ಕಂಪೌಂಡ್ ನಿರ್ಮಿಸಿದ್ದೆ ಆದರೆ ನೀವು ಅಲ್ಲಿ ದೋಷಮುಕ್ತರಾಗುತ್ತೀರೆಂದು ಹೇಳುತ್ತೇನೆ. ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ಕಾಮೆಂಟ್ಸ್ ಮಾಡಿ, ಇತರರಿಗೆ ಶೇರ್ ಮಾಡಿ. ಯಾಕಂದರೆ ಕೇವಲ ನೀವು ಒಬ್ಬರೇ ಇದರ ಬಗ್ಗೆ ತಿಳಿದುಕೊಂಡರೆ ಅಲ್ಲ, ಇನ್ನು ನಿಮ್ಮ ಬಂಧು ಬಾಂಧವರು ಈ ರೀತಿಯ ತೊಂದರೆಯಲ್ಲಿ ಇರಬಹುದು. ಆವಾಗ ನೀವು ಈ ತೊಂದರೆಯ ಬಗ್ಗೆ ಮಾಹಿತಿ ಶೇರ್ ಮಾಡಿದರೆ ಅವರು ಸಹ ಒಳ್ಳೆಯ ಸುಖ ಜೀವನ ತಮ್ಮ ಮನೆಯನ್ನು ನಿರ್ಮಾಣ ಮಾಡಿಕೊಂಡು ತಪ್ಪು ತಡಿಗಳನ್ನು ತಿದ್ದಿಕೊಂಡು ಸುಖವಾಗಿರಲೆಂದು ನಾನು ಆಶಿಸುತ್ತೇನೆ.